ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ಡಿಜಿ ಕಚೇರಿಯಲ್ಲಿ ಗೃಹ ಸಚಿವರು ಪೊಲೀಸ್ ಇಲಾಖೆಯ ಕೆಲಸ ಸುಧಾರಣೆಗಳ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟರು. ಇಲಾಖೆಯಲ್ಲಿ ತಂದಿರೋ ಬದಲಾವಣೆ, ವ್ಯವಸ್ಥೆ, ಕಾರ್ಯವೈಖರಿಯ ಮಿಶ್ರ ಪ್ರತಿಕ್ರಿಯೆ ಕೊಟ್ಟರು. ಹಾಗಾದ್ರೆ ಪರಮೇಶ್ವರ್ ಏನ್ ಹೇಳಿದ್ರು ನೋಡೋಣ ಬನ್ನಿ. ಇನ್ಮುಂದೆ ಸಸ್ಪೆಂಡ್ ಅಷ್ಟೇ ಅಲ್ಲ, ಡಿಸ್ಮಿಸ್ ಮಾಡ್ತೇವೆ. ಪೊಲೀಸ್ ಸಿಬ್ಬಂದಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಪರಂ. ಇವತ್ತು ಡಿಜಿ ಕಚೇರಿಯಲ್ಲಿ ಪೊಲೀಸ್ ಇಲಾಖೆಗಾಗಿ ಸಂಚಾರಿ ಶೌಚಾಲಯವನ್ನು ಉದ್ಘಾಟನೆ ಮಾಡಲಾಯಿತು. ನಂತರ ಮಾತನಾಡಿದ ಗೃಹ ಸಚಿವರು, ಇಲಾಖೆಯಲ್ಲಿ ಕರ್ತವ್ಯ ಲೋಪ ಸೇರಿ ಕ್ರೈಮ್ಗಳಲ್ಲಿ ಭಾಗಿಯಾದವರ ಬಗ್ಗೆ ಗರಂ ಆದ್ರು. ಬೆಂಗಳೂರು ಒಂದರಲ್ಲೇ ಬರೋಬ್ಬರಿ 124 ಅಧಿಕಾರಿ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಮುಂದೆ ಸಸ್ಪೆಂಡ್ ಅಷ್ಟೇ ಅಲ್ಲ, ಕಾನೂನಾತ್ಮಕವಾಗಿ ಅವರನ್ನ ಡಿಸ್ಮಿಸ್ ಮಾಡಲು ತೀರ್ಮಾನ ಮಾಡಲಾಗಿದೆ ಅಂತ ಖಡಕ್ ಸಂದೇಶ ರವಾನಿಸಿದ್ರು. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರು ಜನಸ್ನೇಹಿ ಆಗಿರಬೇಕು. ನಮ್ಮ ರಾಜ್ಯ ಪೊಲೀಸ್ ಹಾಗೂ ನ್ಯಾಯಾಂಗ ವ್ಯವಸ್ಥೆ ನ್ಯಾಯವನ್ನ ಕೊಡೋದ್ರಲ್ಲಿ ಮೊದಲ ಸ್ಥಾನದಲ್ಲಿದೆ. 10 ಅಂಕಕ್ಕೆ 6.8 ಅಂಕ ಗಳಿಸಿ ಮೊದಲ ಸ್ಥಾನದಲ್ಲಿದೆ ಅಂತ ತಮ್ಮ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮೊದಲನೆಯ ಸ್ಥಾನವನ್ನು ಗಳಿಸಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ನಾವು ಅನೇಕ ಬದಲಾವಣೆಗಳನ್ನ ತಂದಿದ್ದೇವೆ. ಪೊಲೀಸ್ ಇಲಾಖೆಯ ಉದ್ದೇಶ ನಾವು ಜನಸ್ನೇಹಿಯಾಗಿರ್ಬೇಕು ಮತ್ತು ಯಾವುದೇ ತರ ನಾಗರಿಕರಿಗೆ ತೊಂದರೆ ಆಗದ ಹಾಗೆ ನಾಗರಿಕರ ಕೇಂದ್ರೀಕೃತ ಆಗಿರ್ಬೇಕು. ಅಂದ್ರೆ ಅವರ ಮೇಲೆ ಫೋಕಸ್ ಇರಬೇಕು ಮತ್ತು ಯಾವುದೇ ಅಹಿತಕರವಾದಂತ ಘಟನೆಗಳು ಸಮಾಜದಲ್ಲಿ ಆಗಬಾರದು, ಅದನ್ನ ಕಾಪಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪೊಲೀಸ್ ಇಲಾಖೆ ಕಳೆದ 2 ವರ್ಷದಲ್ಲಿ ಕೆಲಸವನ್ನು ಮಾಡಿದೆ. ಇನ್ನು ಸದನದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಪೊಲೀಸರು ಕೆಲಸ ಮಾಡಿದ್ದಾರೆ. ಕಳೆದ 11 ತಿಂಗಳಲ್ಲಿ ಬೆಂಗಳೂರಿನಲ್ಲಿಯೇ 162 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ವಿದೇಶಿ ಪೆಡ್ಲರ್ಗಳು ಹಾಗೂ ಸ್ಥಳೀಯರನ್ನ ಬಂಧಿಸಲಾಗಿದೆ. ವಿದ್ಯಾರ್ಥಿಗಳಲ್ಲಿ ಡ್ರಗ್ ಬಗ್ಗೆ ಅರಿವು ಮೂಡಿಸಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಡ್ರಗ್ ವಿರುದ್ಧದ ಸಮರವನ್ನ ಪೊಲೀಸ್ ಇಲಾಖೆಯಿಂದ ಮುಂದುವರಿಸಲಾಗುತ್ತೆ ಅಂತ ಪರಂ ಪ್ರತಿಕ್ರಿಯಿಸಿದ್ರು. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾಗಿಯಾಗಬೇಡಿ ಅಂತ ಪೊಲೀಸರಿಗೆ ಹೇಳಿದ್ದೇನೆ. ಯಾರಾದ್ರೂ ಪೊಲೀಸರು ಇಂಥದ್ರಲ್ಲಿ ಭಾಗಿಯಾದ್ರೆ ಖಡಕ್ ಆಕ್ಷನ್ ತೆಗೆದುಕೊಳ್ತೇವೆ ಅಂತ ಹೇಳಿದ್ರು. ಪೊಲೀಸರ ವರ್ಗಾವಣೆ ವಿಷಯದಲ್ಲಿ ನಾನು ಲಂಚ ತೆಗೆದುಕೊಳ್ತೇನೆ ಅಂತ ಸಾಬೀತಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಪ್ರತಿಕ್ರಿಯಿಸಿದ್ರು. ವಿ ಆರ್ ಗೋಯಿಂಗ್ ಟು ಡಿಸ್ಮಿಸ್ ಹಿಮ್. ಪೇಪರ್ಸ್ ರೆಡಿ ಆಗ್ತಾ ಇದೆ. ವಿ ವಿಲ್ ಡಿಸ್ಮಿಸ್ ಹಿಮ್ ಫ್ರಮ್ ದಿ ಸರ್ವಿಸ್. ಇನ್ನು ಅವನ್ಯಾರೋ ಮಾಲೂರಿಂದ ಬಂದು ಅವನೊಂದು BPOಗೆ ಹೋಗಿ ಅವನೊಂದು ಗಲಾಟೆ ಮಾಡಿಕೊಂಡು ಅವನೇ ಬಂದಿದ್ದಾನೆ, ನಾವು ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ, ಅವನು ರೈಡ್ ಮಾಡಕ್ಕೆ ನಾವು ರೈಡ್ ಮಾಡಿ ಅಂತೇಳಿ ಅವನನ್ನ ನಾವು ಬಿಡಕ್ಕಾಗತ್ತಾ? ಅವ್ರಿಗೆ ನಾವು ಬಿಡಕ್ಕಾಗೋದಿಲ್ಲ. ಆದ್ರಿಂದ ಅವನನ್ನು ಡಿಸ್ಮಿಸ್ ಮಾಡಿ. ಈಗ ಒಂದು ಏನಂದ್ರೆ ನಾವು ಇನ್ಮೇಲೆ ಸಸ್ಪೆಂಡ್ ಮಾಡೋದು ಒಂದು ಭಾಗ, ಬಟ್ ಇಫ್ ದಿ ಕೇಸಸ್ ಡಿಪೆಂಡಿಂಗ್ ಆನ್ ದಿ ವೆರಾಸಿಟಿ ಆಫ್ ದಿ ಕೇಸಸ್ ವಿ ವಿಲ್ ಡಿಸ್ಮಿಸ್ ದೆಮ್. ಯಾವುದೇ ಮುಲಾಜಿಲ್ಲದೆ ಡಿಸ್ಮಿಸ್ ಮಾಡ್ತೀವಿ. ಇನ್ನು ರಾಜ್ಯದಲ್ಲಿ ದಾಖಲಾಗಿರುವ ಸೈಬರ್ ಕ್ರೈಮ್ ಪ್ರಕರಣಗಳ ಬಗ್ಗೆ ಮಾಹಿತಿ ಕೊಟ್ಟ ಪರಂ, ಇತ್ತೀಚೆಗೆ ಸೈಬರ್ ಕ್ರೈಮ್ ಕೇಸ್ ಹೆಚ್ಚಾಗ್ತಿದ್ದು ಸೈಬರ್ ಕ್ರೈಮ್ ವಿಭಾಗಕ್ಕೆ DGPಯನ್ನ ನೇಮಕ ಮಾಡಿದ್ದೇವೆ. ಸೈಬರ್ ಕ್ರೈಮ್ ಕೇಸ್ ರಿಜಿಸ್ಟರ್ ಆಗೋದು ಜಾಸ್ತಿ ಆಗಿದೆ. 2025ರಲ್ಲಿ ನಗರದಲ್ಲಿ 13,000 ಸೈಬರ್ ಕ್ರೈಮ್ ಕೇಸ್ ದಾಖಲಾಗಿದೆ. 1930 ಸೈಬರ್ ಹೆಲ್ಪ್ ಲೈನ್ ತುರ್ತು ರೆಸ್ಪಾನ್ಸ್ ಸಿಗುತ್ತೆ. 66 ಜನ 24/7 ಸೈಬರ್ ಹೆಲ್ಪ್ ಲೈನ್ ನಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಅಲ್ಲದೆ ಜೈಲುಗಳ ವ್ಯವಸ್ಥೆ ಸರಿಪಡಿಸಲು ನಮ್ಮ ಸರ್ಕಾರ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಟ್ರಾಫಿಕ್ ಪೊಲೀಸ್, ಖಾಲಿ ಇರುವ ಹುದ್ದೆಗಳ ಭರ್ತಿ, ಆಡಳಿತ ಸುಧಾರಣೆ, ಪೊಲೀಸರ ಕ್ಯಾಬ್ ಚೇಂಜ್, ಅಗ್ನಿಶಾಮಕ ಇಲಾಖೆಯಲ್ಲಿನ ಸುಧಾರಣೆಗಳು, ಪೊಲೀಸ್ ವಸತಿ ಗೃಹಗಳ ನಿರ್ಮಾಣ, ಆರೋಗ್ಯ ವಿಮೆ ಬಗ್ಗೆಯೂ ಪರ ಮಾತನಾಡಿದರು. ಒಟ್ಟಾರೆ ಪೊಲೀಸ್ ಕಲ್ಯಾಣ ಕಾರ್ಯವೈಖರಿ ಕುರಿತು ಅಧಿಕಾರಿಗಳಿಗೂ ಗೃಹ ಸಚಿವರು ಕೆಲವು ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.